ಈ ದಿನ ಸಿಪಿಎಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಐಡಿಯಾಲಜಿನ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಅಧ್ಯಯನ ಶಿಬಿರಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದೇನೆ. ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಆ ಪಾರ್ಟಿ ಜೊತೆಲಿ ಇರಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಈ ಪಾರ್ಟಿ ಹತ್ರ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ಪಾಲ್ಗೊಂಡಿದ್ದೀನಿ. ನಾನು ಕೇಳ್ಬೇಕಿದ್ರೆ ಹೇಳ್ರಿ. ಸಿದ್ದರಾಮಯ್ಯ ಶೇಖರ್ ಅವರು ಒಳ್ಳೆ ರಾಜಕೀಯ ದುಡಿದು ಇಲ್ಲಿ ಮೇಲೆ ಕ್ಯಾಂಡಿಡೇಟ್ ಅಂತ ಕೂಡ ಭಾವಿಸಿದ್ರು. ಟಿಕೆಟ್ನ ವಂಚಿತ ಕೂಡ ನಾನೆಲ್ಲೂ ಹೇಳಿರ್ಲಿಲ್ಲ. ನೀವೆಲ್ಲೂ ಹೇಳಿಲ್ಲ, ಭಾವಿಸಿದ್ರು. ಸಿದ್ದರಾಮಯ್ಯ ಶೇಖರ್ ಅವರು ಈ ವಿಭಾಗ ಕ್ಷೇತ್ರದ ಶಾಸಕರಿಗೆ ಈ ಫಾರ್ಮ್ ಯಾವುದೋ ಒಂದು ಪಕ್ಷದಿಂದ ಬರುತ್ತೆ ಅನ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರಿ, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಈಗಿನ ಶಾಸಕರು ಕೂಡ ನೆಕ್ಸ್ಟ್ ಸಿದ್ದರಾಮಯ್ಯ ಶೇಖರ್ಗೆ ಒಂದು ಉತ್ತಮವಾದ ಸ್ಥಾನ ಕೂಡ ಕೊಡ್ತಾ ಇದೆ ಅಂತ ಕೂಡ ಒಂದು ವೇದಿಕೆಗಳ ಮೇಲೆ ಕೂಡ ಯಾವ ಶಾಸಕರು ನಿಮ್ಮ ಕ್ಲೋಸ್ ಶಾಸಕರು ಓಕೆ ಎಲ್ಲೋ ಒಂದ್ ಕಡೆ ಯಾಕೆ ಹಿನ್ನಡೆ ಆಯ್ತು? ಯಾಕೆ ಸಿದ್ದರಾಮಯ್ಯ ಶೇಖರ್ ಅವರು ಇನ್ನೊಂದು ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದೀರಾ ಪ್ರವೇಶ ಮಾಡ್ತಿದ್ದೀರಾ, ಸೇರ್ಪಡೆ ಆಗ್ತಾ ಇದ್ದೀರಾ? ಇದೇನಂದ್ರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಅದೊಂಥರ ಹರಿಯುವ ನದಿ. ಸರ್ವಿಸ್ ಮೈಂಡ್ ಸೆಟ್ ಇರೋವನಿಗೆ, ಅಂದ್ರೆ ಸೇವಾ ಮನೋಭಾವ ಇರೋವನಿಗೆ, ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, CPM ಪಾರ್ಟಿ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಪಾರ್ಟಿಯು ಅತೀತ ಅಲ್ಲ. ನಾನು ಡೇ ಒನ್ ಇಂದ ಹೇಳ್ಕೊಂಬಂದಿದ್ದೀನಿ. ಅಂದ್ರೆ ಯಾವುದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷ ಅಂದ್ರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಿಕ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಅಧಿಕಾರಕ್ಕಾಗಿಲ್ಲ. ಅವತ್ತು ಕೊತ್ತೂರು ಮಂಜಣ್ಣವ್ರ ಜೊತೆ ನಾನು ಸೇರ್ಪಡೆ ಆದಾಗ ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರ್ಲಿಲ್ಲ. ಕೊತ್ತೂರು ಮಂಜಣ್ಣ ಅವ್ರ ನಿಲುವುಗಳನ್ನ ಇಷ್ಟಪಟ್ಟು, ಅವರ ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ. ತದನಂತರ ಕೊತ್ತೂರು ಮಂಜುನಾಥ್ ಅವರು ತುಂಬಾ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ, ಒಡಹುಟ್ಟದವರಾಗಿ, ಅಣ್ಣ ತಮ್ಮನಾಗಿ ನನ್ನ ನಡೆಸ್ಕೊಂಡ ರೀತಿ ಅವರಿಗೆ ತುಂಬಾ ಆಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ. ತದನಂತರ ಎಲೆಕ್ಷನ್ಸ್ ಆಯ್ತು, ಬಿ ಫಾರಂ ಯಾರಿಗೂ ಬಂತು, MLA ಆಗಿ ಮಂಜಣ್ಣ ಅವ್ರು ಬೇರೆ ಕಡೆ ಹೋದ್ರು. ಮಂಜಣ್ಣ ಅವರು ಇಲ್ಲಿ ಎಲ್ಲರ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡ್ಬೇಕಾಯ್ತು. ಅದ ನಿಟ್ಟಿನಲ್ಲಿ ನಾವು ಮಾಡಿದೀವಿ, ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ, ಈಗಿನ ಅಭ್ಯರ್ಥಿ, ಮುಂದಿನ ಅಭ್ಯರ್ಥಿ, ಆ ವ್ಯಕ್ತಿ ಕಾಲಕ್ರಮೇಣ ನನ್ನ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡುವಂತ ಕೆಲಸ ಮಾಡ್ತಾರೆ. MP ಎಲೆಕ್ಷನ್ ಅಲ್ಲಿ ನಮ್ಮನ್ನ ಗುರುತಿಸ್ಕೊಳ್ಳೋದಿಲ್ಲ, ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೊಳ್ಳಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಬಂದ್ರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೋ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ. ನನಗೂ ಮಂಜಣ್ಣನವ್ರಿಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ. ಆ ವಿಚಾರದಲ್ಲಿ ಬೇಸತ್ತು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದ್ಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿ, ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ, ಎಲ್ಲಿ ಪ್ರಜಾಗಳ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಎಲ್ಲಿ ದೀನದಲಿತರ ಬಗ್ಗೆ ಧ್ವನಿ ಎತ್ತಲಿಕ್ಕಾಗುತ್ತೆ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥ, ಅದು CPM ಪಾರ್ಟಿ ಇರ್ಬೋದು, ಸಂಘಟನೆ ಇರ್ಬೋದು, ಯಾವುದೇ ಅದ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೇನೆ. ಡೇ ಒನ್ ಇಂದಾನು ಹೇಳ್ತಾ ಬರ್ತಾ ಇದ್ದೇನೆ, ಇವತ್ತುವರೆಗೂ ಹೇಳಿದ್ದೇನೆ. ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು, ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು, ತಾಲೂಕ್ ಪಂಚಾಯತಿ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಆಗಿರ್ಲಿಲ್ಲ. ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ. ನಾನಾಗಿ ಯಾರನ್ನೂ ಯಾವುದೇ ಪಕ್ಷದಲ್ಲಾಗ್ಲಿ ಪಾರ್ಟಿಯಲ್ಲಾಗ್ಲಿ ನಾನು ಕ್ಯಾಂಡಿಡೇಟ್, ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವನಲ್ಲ. ನಾಯಕರ ಮಧ್ಯೆ ಚರ್ಚೆ ಆಗಿತ್ತು, ಎಲ್ಲ ನಡೆದಿತ್ತು. ಒಬ್ಬ ವ್ಯಕ್ತಿ ನೀನ್ ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ
ಓಪನ್ ಆಗಿ ಹೇಳಿದಾಗ ನಮ್ಮ ಯಶವಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ ಆ ತರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನ್ಸ್ಕೊಂಡಿರೋದಕ್ಕೆ. ಹಾಗಾಗಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂತವ್ರ ಜೊತೆ ಇರ್ತೀನಿ. ನೋಡಿ, ಶ್ರೀನಿವಾಸ ಅವ್ರು ಕುತ್ಕೊಂಡಿದ್ದಾರೆ ನನ್ನ ಪಕ್ಕದಲ್ಲಿ, ವೆಂಕಟೇಶಣ್ಣ ಕುತ್ಕೊಂಡಿದ್ದಾರೆ, ಶಿವ ಕುತ್ಕೊಂಡಿದ್ದಾರೆ, ಇಂಥವ್ರ ಜೊತೆ ಇರ್ತೀನಿ, ಸಾಮಾನ್ಯ ಜನತೆ ಇರ್ತೀನಿ. ಇವ್ರಕ್ಕಿಂತ ಅವ್ರು ದೊಡ್ಡವರೇನಲ್ಲ. ಈ ವ್ಯಕ್ತಿ ನೋಡಿದ್ರ ನೀವು, ನೆನಪಿದೆ ಅವ್ರ ಹೆಸರನ್ನ ಗೊತ್ತಾ? ಗದ್ದರ್ ಅಂತ ಹೇಳ್ತಾರೆ. ಅವ್ರ ಹೆಸರು ಗದ್ದರ್ ಅಂತ, ಜೂನಿಯರ್ ಗದ್ದರ್ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕೆ ಅವ್ರ ಹೆಸರು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ, ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ. ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತ ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಆ ಪಾರ್ಟಿಯಲ್ಲಿ ಎದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಗೌರವ ಇದೆ ಅಲ್ಲಿ. ಆ ಗೌರವ ಇಲ್ಲದೆ ಇದ್ದಾಗ ಅವರೂ ಇರೋದಿಲ್ಲ, ಆ ಪಾರ್ಟಿಗೂ ಹೋಗೋದಿಲ್ಲ. ಗೌರವಕ್ಕಿಂತ ದೊಡ್ಡದೇನಲ್ಲ ಪಾರ್ಟಿ. ನಾನ್ ಡೇ ಒನ್ ಅಲ್ಲಿ ಅವತ್ತೂ ಮಂಜಣ್ಣ ಅವ್ರ ಜೊತೆ ಸೇರ್ಪಡೆ ಆದಾಗ ಇದೇ ಮಾತಾಡಿದ್ದು, ಇವತ್ತು ಅದೇ ಮಾತಾಡ್ತಾರೆ. ಈ ವಿಚಾರದಲ್ಲಿಂದಾನೇ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ಧವಾಗಿ ಈ ಪಾರ್ಟಿಗೆ ಬಂದು ಸೇರ್ಪಡೆ ಆಗಿ ಈಗ ಮೆಂಬರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ. ಇವತ್ತು ಅಧ್ಯಯನ ಶಿಬಿರ ಆಗಿದೆ. ಇನ್ನೊಂದು 2-3 ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ. ಪಾರ್ಟಿಗೆ ಅಧಿಕೃತವಾಗಿ ಜಾಯ್ನ್ ಆಗ್ತೀನಿ. ಸಿಪಿಎಂ ಅಂದ್ರೆ ಒಂದು ಕಠಿಣ, ಅದರಲ್ಲಿ ನೀವು ಪ್ರವೇಶ ಮಾಡಬೇಕಾದ್ರೆ ಸ್ನೇಹಿತರೆ, ನಿಮ್ಗೆ ಪಕ್ಷಗಳು ಬೇರೆ ಇದೆ. ಕಾಂಗ್ರೆಸ್ ಬಿಟ್ಟರೆ ಜೆಡಿಎಸ್ ಇದೆ, ಬಿಜೆಪಿ ಇದೆ, ಇನ್ನೊಂದು ಪ್ರೈವೇಟ್ ಪಕ್ಷ ಇದೆ. ಆದ್ರೆ ಇಂತಹದೇ ಪಕ್ಷದಲ್ಲಿ ನಾನು ಸೇರ್ಬೇಕು, ಈ ಪ್ರವೇಶದಲ್ಲೇ ನಾನು ನನ್ನ ಗುರುತಿಸ್ಕೋಬೇಕು ಅನ್ನೋದು ಯಾವ ರೀತಿ? ಸ್ನೇಹಿತರೆ ಕೇಳಿ, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 3 ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಹೋರಾಟ ಮಾಡಿರೋ ನಿದರ್ಶನಗಳಿದ್ರೆ ಒಂದೇಳಿ. ಅದು ನೀರಾವರಿ ಯೋಜನೆಗಳಿರ್ಬೋದು, ರೈತಾಪಿ ವರ್ಗದ ಸಮಸ್ಯೆಗಳಿರ್ಬೋದು, ದಲಿತರ ಮನೆಗಳ ಬಗ್ಗೆ ಇರ್ಬೋದು, ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು, ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು, ಪೋಡಿ ಆಗಿರ್ತಕ್ಕಂಥದ್ದು ಇರ್ಬೋದು, ಅರಣ್ಯ ಇಲಾಖೆಯ ಭೂರಕ್ಷಣಾ ಸಮಿತಿಗಳಿರ್ಬೋದು, ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ, ಯಾವ ಪಕ್ಷದವರು. ಬಂಡವಾಳಶಾಹಿಗಳು ಬಂದ್ಬಿಟ್ಟು ಇವತ್ತು 20 ಕೋಟಿ 25 ಕೋಟಿ ದುಡ್ಡಿದ್ರೆ ಅವನು MLA, 500 ರೂಪಾಯಿ ಓಟ್ಗೆ ಕೊಟ್ರೆ 600 ರೂಪಾಯಿ ಯಾರು ಕೊಡ್ತಾರೋ ಅವ್ರ ಓಟ್ಗೆ ಅವ್ನಿಗೆ MLA ಆಗ್ಬೇಕು. ದುಡ್ಡಿದ್ರೆ MLA ಮಾಡ್ತೀವಿ ಬನ್ನಿ ಅನ್ನೋ ಲೆಕ್ಕಾಚಾರ ಆಗ್ಬಿಟ್ಟಿದೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸಾಮಾನ್ಯ ಜನರ ಬದುಕಿನ ತುಂಬಾ ದುಸ್ತರವಾಗಿದೆ. ಉದ್ಯೋಗ ಅವಕಾಶಗಳಿಲ್ಲ ತಾಲೂಕಲ್ಲಿ, ಬಾರ್ಡರ್ ಅಲ್ಲಿ ಇದ್ದೀವಿ, ಟೊಮೊಟೊಗೆ ಬೆಲೆ ಸಿಗ್ತಾ ಇಲ್ಲ ಟೈಮ್ ಆಗಿ, ನೀರಾವರಿ ಯೋಜನೆಗಳಿಲ್ಲ, ಆರೋಗ್ಯ ಇಲ್ಲ, ಸರಿಯಾದ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ, ಆಗಿರ್ತಕ್ಕಂಥ ಆಸ್ಪತ್ರೆಗಳು ಇನ್ನ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ, ಬಿಲ್ಡಿಂಗ್ ಆಗಿರ್ತಕ್ಕಂಥ ವಸತಿ ಕಾಲೇಜು ಇನ್ನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಯಾರಿದ್ರ ಪರವಾಗಿಲ್ಲ ಹೋರಾಟ ಮಾಡಿದ್ದಾರೆ, ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಬಂದು ಬಂಡವಾಳ ಹಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ ಅಂತ. ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ, ಎಲ್ಲೆಲ್ಲಿ ಯಾವ ರೀತಿ ಸ್ಕೀಮ್ಗಳು ಓಡಿಸ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಇದೆಲ್ಲ ಜನರಿಗೆ ಒಳ್ಳೇದಾಗುವಂತ ಸ್ಕೀಮ್ಗಳ, ಜನರಿಗೆ ಅದೇನು ಹೇಳ್ತಾರಲ್ಲ, ಯಾರೊಬ್ರು ಹೇಳ್ತಾರೆ ಭಿಕ್ಷುಕರಾಗಿ ಮಾಡ್ತಾರೆ ಅಂತ ಹೇಳಿ, ಅವ್ರು ಮಾಡಿದಾಗ ಭಿಕ್ಷುಕ ಆಗಿರಲ್ಲ, ಇವ್ರು ಮಾಡಿದಾಗ ಭಿಕ್ಷುರಾಗ್ತಾರೆ. ಸೊ ಒಬ್ಬರಿಗಿಂತ ಒಬ್ಬರೇ, ವಿಭಿನ್ನ ಏನಿಲ್ಲ, ನಡೀತಾ ಇದೆ, ಸ್ಕೀಮ್ಗಳು ನಡೀತಾ ಇದೆ. ಜನರು ಬುದ್ಧಿವಂತರಿದ್ದಾರೆ. DVG ಅಂತ ನಾಡಿದ್ದು, ಗಂಗರ ಆಡದಂತ ನಾಡಿದ್ದು, ಈ ತಾಲೂಕಿಗೆ, ಈ ಮಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಬಹಳಷ್ಟು ಬುದ್ಧಿವಂತರಿದ್ದಾರೆ. ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಯಾವುದೇ ಪಾರ್ಟಿ ಇರ್ಬೋದು, ಈ ಪಾರ್ಟಿಯಲ್ಲಿ ಯಾಕೆ ಒಂದು ಒಬ್ಬ ಕಾರ್ಯಕರ್ತನಾಗಿ ಸೇರ್ಕೊಂಡಿದ್ದೀನಿ ಅಂದ್ರೆ, ಹೋರಾಟ ಮಾಡ್ಬೇಕು, ಜನರು ಧ್ವನಿ ಎತ್ತಬೇಕು, ಅವ್ರ ಜನರ ಪರವಾಗಿ ಹೋರಾಟ ಮಾಡ್ಬೇಕು, ಉಪವಾಸನೂ ಮಾಡ್ಬೇಕಾಗುತ್ತೆ, ಜನರ ಪರವಾಗಿ ಹೋರಾಟ ಮಾಡಿ ಲಾಠಿ ಆಟೋ ತಿನ್ಬೇಕಾಗುತ್ತೆ, ಎಲ್ಲದಕ್ಕೂ ರೆಡಿ ಇರ್ತೀವಿ. ರೆಡಿಯಾಗೇ ಬಂದಿದ್ದೀನಿ. ಸರ್, ಈಗ ಇಷ್ಟು ದಿನ ನೀವು ಬೇರೆ ಪಕ್ಷದಲ್ಲಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ. ಅದು ನನ್ನ ವೈಯಕ್ತಿಕ, ನಾನು ಮಾಡೇ ಮಾಡ್ತೀನಿ. ಅಲ್ಲ, ಈಗ ಒಂದು ಮಾತು ಇದೆ, ನಾವ್ ಇಷ್ಟು ದಿನ ಅಲ್ಲಿ ಇದ್ವಿ, ಅಲ್ಲಿ ನಮ್ಗೆ ಗೌರವ ಸಿಗ್ತಿದೆ, ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಬರ್ತೀವಿ ಅಂತ ಹೇಳಿ. ಸೊ ಈಗ ನೇರವಾಗಿ ಈಗ CPM ಪಕ್ಷದಲ್ಲಿ ಅಭಿಯಾನ
ಸೊ ಈ ಪಕ್ಷದಲ್ಲಿ ನಿರಂತರವಾಗಿ ನಿಂತು ಸೊ ಮುಂಬರುವ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀರಾ ಸರ್? ಚುನಾವಣೆ ಅನ್ನೋದೇ ಇಲ್ಲ ನನ್ನ ಮೈಂಡಲ್ಲಿ. ನಮ್ಗೆ ಇದನ್ನ ಹೇಳ್ತಾ ಇದ್ದೀನಿ, ದೇವನಿಂದ ಅದನ್ನ ಹೇಳ್ತಾ ಇರೋದು. ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು, ನಾನು MLA ಅಭ್ಯರ್ಥಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಅಂದ್ರೆ ಪಕ್ಷಕ್ಕೆ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ. ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ, ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ, ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ. ಆವಾಗ ಜನರು ನಿರ್ಧಾರ ಮಾಡಿದ್ರೆ, ಈಗ ನಾಯಕ ಅಂತ ನಿರ್ಧಾರ ಮಾಡಿದ್ರೆ ಪಾರ್ಟಿಗೆ ಸಿದ್ಧಾಂತಕ್ಕೆ ಒಳಪಟ್ಟಿರೋದ್ರಿಂದ ನನಗೆ ಅವಕಾಶ ಕೊಟ್ಟರೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಸೊ ಇನ್ ಕೇಸ್ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ನೋಡಿ ಪಕ್ಷ ಗುರುತಿಸಿ ಇದೇ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಂದ್ರೆ ನಿಲ್ತೀರಾ ಸರ್? ಪಕ್ಷ ಇದ್ರೆ ನಿಲ್ತೀನಿ. ಸೊ ಇನ್ ಕೇಸ್ ನೀವು ನಾಳೆ ಸೀನಲ್ಲಿ ನಿಲ್ಲಿಸಿ ಅಂತ ಅಂದ್ರೆ ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಲಿಸಿ ಅಂದ್ರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರು ಓಟ್ ಹಾಕ್ಸ್ತೀನಿ. ಪಕ್ಷ ಯಾರನ್ನೇ ಗುರುತಿಸಿದ್ರೆ 100%. ಸೊ ಪಕ್ಷದಲ್ಲಿ ಇನ್ ಕೇಸ್ ಸುಖವರೆಗೂ SC ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಲಿಸ್ಬಿಟ್ಟು ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ರೆ ಅವ್ರು ಕಾಂಪಿಟೇಟ್. ಸೊ ಒಟ್ಟಾರೆ ನಿಮ್ಮ ದೇಹ ಉದ್ದೇಶಗಳು ಇಟ್ಕೊಂಡು ಇವತ್ತು CPM ಬಂದಿದೆ. ಡೆಫಿನೆಟ್ಲಿ ನಿರಂತರವಾಗಿ ಇದರಲ್ಲೇ ನೀವು ಇರ್ತೀರಾ ಸರ್? ನಾನು ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಪಾರ್ಟಿಗಳು ಹೊರತುಪಡಿಸಿ ನನಗೆ ಗೌರವ ಸಿಗುವಂತ ಜಾಗದಲ್ಲಿ, ನನ್ನ ದುಡಿಮೆಗೆ ಬೆಲೆ ಕೊಡುವಂತ ಜಾಗದಲ್ಲಿ ಎಷ್ಟು ದಿನ ಬೇಕಾದ್ರೂ ಆ ಜಾಗದಲ್ಲಿ ಇರ್ತೀನಿ, ಅವ್ರ ಕಾಲಡಿಯಲ್ಲಿ ಇರ್ತೀನಿ. ನನಗೆ ಯಾರಾದ್ರೂ ಸ್ವಾಭಿಮಾನಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದ್ರೆ ಆ ಕಡೆ ತಿರುಗೂ ನೋಡೋದಿಲ್ಲ ನಾನು. ಅದೆಲ್ಲರಿಗೂ ಗೊತ್ತಿದೆ. ಅದು ಹೇಳಿದೆ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲ, ಇನ್ನು ಹೇಳ್ಬೇಕು, ಸಾಕಷ್ಟಾಗಿದೆ. CPM ಸಿದ್ಧಳ್ಳಿ ಶೇಖರ್ ಆಗೇ ಇರ್ತಾನೆ, CPM ಕಾರ್ಯಕರ್ತನ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಾರೆ. ಈಗ ಅದರ ಅಧ್ಯಯನ ಶಿಬಿರದಲ್ಲಿ ಸೇರಿದ್ದೀವಿ, ನಿಯಮಗಳನ್ನ ಅದರ ಕಟ್ಟುಪಾಡುಗಳನ್ನ ನೋಡಿದ್ವಿ. ಅದೊಂದು ಸಂವಿಧಾನ ಇದೆ. ಕಷ್ಟ ಇದೆಯಾ ಈ ಪಕ್ಷಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ ಏನಾದ್ರು ಈಗೇನಾದ್ರು ಸ್ವಲ್ಪ? ಇಲ್ಲ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾವನೋ ಒಬ್ಬ ಬರ್ತಾನೆ ಅಲ್ಲಿಂದ BMW ಕರಕೊಂಡ್ ಬಂದ್ಬಿಡ್ತಾನೆ. ನಾನ್ ಸಮಾಜ ಸೇವೆ ಅಂತ ಎಲ್ಲ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಯಾವನೋ ಒಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ಬೇರೆ ಬೇರೆ ಕಾರಗಳ ಹೆಸರು ಹೇಳಿದ್ರೆ ಆಮೇಲೆ ಅವ್ರಿಗೆ ನನಗೆ ಹೇಳಿದೆ ಅನ್ಕೊಂಡ್ಬಿಡ್ತಾರೆ. ಯಾವನೊಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ನಾನ್ ಸಮಾಜ ಸೇವಕ ಅಂತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ, ಇದೇನೋ ಮಾಡ್ತಾನೆ. ಸರ್ ನಾನು ಮುಂದಿನ ಚುನಾವಣೆಗಳಲ್ಲಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ. ಅದಲ್ಲ, ಅರಿವಾಗಿದೆ ಈಗ ನನಗದು. ಜನರ ಮಧ್ಯೆ ನಾನು BMW ಎಲ್ಲ, ಓಲ್ವಾ ಕಾರ್, ಎಲ್ಲಾ ಕಾರುಗಳು ನೋಡ್ಬಿಟ್ಟಿದ್ದೀನಿ. ನಾನು ನೋಡಿರೋ ಕಾರು ಯಾರು ನೋಡಿರೋದಿಲ್ಲ ನಾನು ತಿಳಿದ ಮಟ್ಟಿಗೆ, ಅಷ್ಟು ಕಾರುಗಳು ನೋಡ್ಬಿಟ್ಟಿದ್ದೀನಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಕಾರಲ್ಲಿ ಬರೋದು, ಒಂದ್ 4 ಜನರಿಗೆ ಬೇಕಾದ್ರೂ ಕೊಡ್ಸ್ಬಿಡೋದು, ನಾನು ಸಮಾಜ ಸೇವಕ ಅನ್ನೋದು, ಇಮಿಡಿಯೇಟ್ ನನ್ನ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು, ನನ್ಗೆ ಆ ಪಾರ್ಟಿಯಲ್ಲಿ ಅಭ್ಯರ್ಥಿ, ಈ ಪಾರ್ಟಿಯಲ್ಲಿ ಅಭ್ಯರ್ಥಿ ಅಂತ. ನನ್ಗೆ ಎಂತ ಖುಷಿ ಆಗ್ತಾ ಇದೆ ಇವತ್ತು ಈ ಸಂವಿಧಾನ ಓದ್ಲಿಕ್ಕೆ, ಈ ಪಾರ್ಟಿಯ ತತ್ವ ಇದು ಅಧಿಕಾರಕ್ಕೆ ಬರದೇ ಇದ್ರೂ ಚಿಂತೆಯಲ್ಲಿ ಈ ಪಾರ್ಟಿಯಲ್ಲಿ ಇರ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನರ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕೆಲಸ ಮಾಡೋದಂತ ಸಂತೃಪ್ತಿ ಇರುತ್ತೆ. ನಾನು ಯಾವ್ದಾದ್ರು ಕೆಲಸಗಳು ಮಾಡಿರ್ತೀನಲ್ವಾ, ಆ ಕೆಲಸದಲ್ಲಿ ನಾನು ಮಾಡಿದ್ದೀನಿ, ಸುಮಾರಷ್ಟು ಕೆಲಸಗಳು ಮಾಡಿದ್, ಪ್ರಚಾರ ಪಡ್ಕೊಂಡಿಲ್ಲ ಎಲ್ಲ. ನಾನು ಒಂದು 100 ರೂಪಾಯಿ ಯಾರಿಗ ಸಹಾಯ ಮಾಡಿದ್ರು ಒಂದು ಫೋಟೋ ತೆಗೆದು ಹಾಕಿರ್ಲಿಲ್ಲ, ಕೇಳ್ಕೊಳ್ಬೇಕಾದ್ರೆ ಯಾರಿಗಾದ್ರು ಇದ್ರೆ. ನಾನು ಪ್ರಚಾರ ಪಡ್ಕೊಳ್ಲಿಕ್ಕೆ ಹೋಗಿಲ್ಲ. ನಮ್ಮ ಮನೆಯಲ್ಲೂ ಕಟ್ಟಿಸ್ಕೊಟ್ಟಿದ್ದೀನಿ. ನನ್ಗೆ ಇನಾಗ್ರೇಷನ್ ನಾನು ಕರೆದ್ರು, ನಿಮ್ಗೂ ಗೊತ್ತಿದೆ ಮನೆಯಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ, ಇಮ್ರಾತ್ನಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ. ನಾನು ಪ್ರಚಾರಕ್ಕೆ ಹೋಗ್ಲಿಲ್ಲ. ಸೇವೆ ಮಾಡ್ಬೇಕ್ರಿ, ಸೇವೆ ಮಾಡ್ಬೇಕು, ಬಟನ್ ಬೈಯಕ್ಕೆ ಸೇವೆ ಮಾಡೋದಲ್ಲ. ಅವನಿಗೆ ನಾನು ಕೊಟ್ಟಿರೋದನ್ನ ನನ್ನ ಮಾತು ಸಂತೃಪ್ತಿಗೆ ನಾನು ಸೇವೆ ಮಾಡ್ಬೇಕು, ಅವಾಗ ಅವ್ನು ನಿಜವಾದ ಸಮಾಜ ಸೇವಕ. ಯಾಕೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೇಶ್ ಅವ್ರು ಸರ್ವಿಸ್ ಮಾಡ್ತಾ ಇಲ್ವಾ, ಅವ್ನು ಸಮಾಜ ಸೇವಕ ಅಲ್ವಾ? ಚಾರಿಟೇಬಲ್ ಟ್ರಸ್ಟ್ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇಲ್ವಾ? ಅವ್ನು ಮಾಡಿದಷ್ಟು ಸಮಾಜ ಸೇವೆ ಯಾರು ಮಾಡಿದಾರೆ ಹೇಳಿ ಈ ತಾಲೂಕಲ್ಲಿ? ಯಾವ ಶಾಸಕನೂ ಮಾಡಿಲ್ಲ, ಯಾವ ಅಭ್ಯರ್ಥಿನೂ ಮಾಡಿಲ್ಲ, ಎಕ್ಸೆಪ್ಟ್ ಕೊತ್ತೂರ್ಜಿ ಮಂಜುನಾಥ್. ಕೊತ್ತೂರ್ಜಿ ಮಂಜುನಾಥ್ ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಮಾಡಿರೋ ಸರ್ವಿಸ್ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ನಾನು ಇವತ್ತಿಗೂ ಅಲ್ಲ ಯಾವತ್ತಿಗೂ ಅವ್ರ ಅಭಿಮಾನಿ. ಈಗ ಹೊಗಳ್ತೀರಾ, ಈಗ ಪಕ್ಷದಲ್ಲಿ ನನಗೆ ಸರಿಯಾಗಿ ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೇಳ್ತೀನಿ ಕೇಳಿ. ಕೊತ್ತೂರ್ಜಿ ಮಂಜುನಾಥ್ ಬೇರೆ, ಕಾಂಗ್ರೆಸ್ ಪಕ್ಷ ನನ್ನ ಪಕ್ಷದಲ್ಲಿ ನೋಡ್ಕೊಂಡಿಲ್ಲ. ನೀವು ಅದನ್ನೇ ನೀವು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಅದನ್ನೇ ಡಿಫೆಂಡ್ ಮಾಡ್ತೀನಿ, ಹೇಳ್ತೀನಿ ಕೇಳಿ. ಕೊತ್ತೂರು ಮುಜ್ಜಿ ಮಂಜುನಾಥ್ ಬೇರೆ, ಕಾಂಗ್ರೆಸ್ ಪಾರ್ಟಿ ಬೇರೆ. ಅವ್ರ ಕಾಂಗ್ರೆಸ್ ಪಾರ್ಟಿ ಅವರೊಂದು ಸಿದ್ಧಾಂತಕ್ಕೆ ನಿಲುವಿನಲ್ಲಿ ಬದ್ಧರಾಗಿರ್ತಾರೆ. ನಮ್ಮ ಮನೇಲಿ 3 ಜನ ಇದ್ದೀರಪ್ಪ, ನನ್ನ ತಮ್ಮ ಕಾಂಗ್ರೆಸ್,
ನಮ್ಮ ಅಕ್ಕ JDS, ನಾನು ಕಮ್ಯುನಿಸ್ಟ್ ಪಾರ್ಟಿ. ಅವರು ಪಾರ್ಟಿಯ ನಿಲುವುಗಳು ಬೇರೆ, ಆದ್ರೆ ಸಂಬಂಧದಲ್ಲಿ ನಾವು ಅಣ್ಣ ತಮ್ಮಂದು. ಅದೇ ರೀತಿ ಕೊತ್ತ ಮಂಜುನಾಥ್ ನಾವು ತುಂಬಾ ಆತ್ಮೀಯರಾಗಿದ್ರೆ ನಾವು ಸ್ನೇಹಿತರಷ್ಟೇ. ಪಾರ್ಟಿ ನಿಲುವುಗಳು ಅಂತ ಬಂದಾಗ ನಾನು ಆ ಪಾರ್ಟಿ ವಿರುದ್ಧವಾಗಿ ನನಗೆ ಇದು ಮಾಡಿದಾಗ ಪಾರ್ಟಿ ವಿರುದ್ಧವಾಗಿ ಕೆಲಸ ಮಾಡ್ತೀನಿ ನಾನು. ಹಾಗಂತ ಹೇಳ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೀವು ತಪ್ಪು ಹಿಡಿಯೋದು ತಪ್ಪಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ, ತಪ್ಪು ಮಾಡಿದ್ರೆ ತಪ್ಪೆ, ಯಾರೇ ಆಗ್ಲಿ. ಅದು ಕೊತ್ತೂರು ಮಂಜಣ್ಣ ಆಗಿರ್ಬೋದು, ಬೇರೆ ಯಾರೇ XYZ ಆಗಿರ್ಬೋದು. ಅದನ್ನ ಒಪ್ಕೊಳ್ಳೇಬೇಕಲ್ವಾ? ತಪ್ಪು ತಪ್ಪೆ, ಒಳ್ಳೇದು ಒಳ್ಳೇದೇ. ಅದೇನೋ ಧೈರ್ಯ ಮಾಡಿ. ನೀವು ಯಾಕೆ ಈಗ ಪತ್ರಕರ್ತರಿಗೆಲ್ಲ ಒಂದು ಕ್ವಶನ್ ಮಾಡ್ತಾ ಇದ್ದೀನಿ. ತಾಲೂಕಲ್ಲಿ ನಡೀತಾ ಇರತಕ್ಕಂಥ ದೊಂಬರಾಟಗಳನ್ನೆಲ್ಲ ನೋಡ್ತಾ ಇದೀರ ನೀವು. ಯಾರೊಬ್ರು ಕ್ವಶನ್ ಮಾಡ್ತಾ ಇಲ್ಲ. ಬಹುಪರಾಗಗಳೇ ಮಾಡ್ತಾ ಇದ್ದೀರಾ. ಏನಪ್ಪ ಈ ತಾಲೂಕಿಗೆ ಏನ್ ಬೇಕಾಗ್ದಿರೋ ನಿಮ್ಗೆ ಯಾರಿಗೂ ಬೇಡವಾ? ಸಂವಿಧಾನದಲ್ಲಿ 4ನೇ ಅಂಗ ಯಾವುದು ಅಂದ್ರೆ ಮಾಧ್ಯಮದವ್ರಿಗೆ, ಎಲ್ಲಾ ಮಾಧ್ಯಮದವ್ರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ಕೇಳ್ತೀನಿ, ಡಿಜಿಟಲ್ ಮಾಧ್ಯಮದವ್ರಿಗೂ ಕೇಳ್ತೀನಿ. ಒಂದು ಕ್ವಶನ್ ಯಾವ್ದಾದ್ರು ಮುಳಬಾಗ ತಾಲೂಕು ಇಷ್ಟು ಹಿಂದುಳಿದಿದೆಯಲ್ಲ, ಯಾರಾದ್ರೂ ಒಬ್ರು ಕ್ವಶನ್ ಮಾಡಿದ್ರೆ ಯಾವ್ದಾದ್ರು ಇದುವಾಗಿ ಎಲ್ಲರೂ ಬಹುಪರ ಹೇಳ್ಕೊಂಡ್ಬರ್ತಾರೆ. ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ, ಜೈ ಕರ್ನಾಟಕ ಅಂತ ಹೇಳ್ತಾ ಇದ್ದೀರಾ. ಸರ್, ಈಗ ಜನ ನೀವು CPM ಹೋದಾಗ ನನ್ನ ಕ್ವಶನ್ ಆನ್ಸರ್ ಇದೇನಪ್ಪ, ಎಲ್ಲಿದೆಪ್ಪ CPM, ಯಾಕೆ CPM ಹೋಗಿರೋದು? ಬರ್ತೀನಿ ನೋಡಿ. 1900 ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ಲಿ. 1984 ಇಸ್ವಿಯಲ್ಲಿ, 84-85 ಇಸ್ವಿಯಲ್ಲಿ R ವೆಂಕಟರಾಮಯ್ಯನವರು ಈ ತಾಲೂಕಿನ MLA ಆಗಿದ್ರು. KJP ಅಲ್ಲಿ ಅವಾಗ MLA ಆಗಿದ್ರು. 2 MLA ಇದ್ರು. ಆಲ್ಮೋಸ್ಟ್ 13-14 ಜನ MLAಗಳಿದ್ರು ಆ ಸಂದರ್ಭದಲ್ಲಿ. ಕಾಲಕ್ರಮನ ಅವರ ಐಡಿಯಾಲಜಿಗಳನ್ನ ಜನರು ಇಷ್ಟ ಆಗದೆ ಹೋಗ್ಬೋದು. ಅವ್ರು ಫ್ರೀಯಲ್ಲಿ ಏನು ಕೊಡೋದಿಲ್ಲ. ಶ್ರೀರಾಮ್ ರೆಡ್ಡಿ ಅವರು ಎಂತ MLA ಆಗಿದ್ರು. ಇದೆಲ್ಲ ಇತಿಹಾಸ. ಕಮ್ಯುನಿಸ್ಟ್ ಪಾರ್ಟಿ ಏನಾಗುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತಗಳನ್ನ ಓದ್ಕೋಬೇಕು. ಇವು ನಾನು ಓದ್ಕೊಳ್ಳೋಷ್ಟು 2 ದಿನ ತಲೆ ಕೆಟ್ಟೋಗ್ತಿದ್ದು, ಇದೆಲ್ಲ ಈ ತರ ಇದೆಯಾ ಅಂತ ಹೇಳ್ಬಿಟ್ಟು. ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಬೇರೆ. ಇವಾಗ ನಗಪಾಟ್ಲಿಕ್ಕೆ ಅಂದ್ರೆ ನೀವು ಕ್ವಶನ್ ಕೇಳಿದ್ರೆ ನಗಪಾಟ್ಲಿಕ್ಕೆ ಅಂದ್ರೆ ಈ ತಾಲೂಕಲ್ಲಿ ಯಾವುದೇ 3 ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಂತ ಕಟ್ಟಡ ಇಲ್ಲ ರೀ. ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ. ಈಗ ಯಾರು ನಗ್ಬೇಕು ಹೇಳ್ರಿ? ಸ್ವಂತ ಪಾರ್ಟಿ ಇದೆ, ಪಾರ್ಟಿ ಆಫೀಸ್ ಇದೆ. ಸಣ್ಣ ಪಾರ್ಟಿ, ಎಲ್ಲೂ ಇಲ್ದಿರೋ ಪಾರ್ಟಿ, ನಗಪಾಟ್ಲಿಕ್ಕೆ ಪಾರ್ಟಿ, ಸ್ವಂತ ಕಚೇರಿ ಇದೆಯಪ್ಪ. ಬೇರೆ ಯಾವ ಪಾರ್ಟಿಗಳಿಗಿದೆ ಸ್ವಂತ ಕಚೇರಿ? JDSಗಿದ್ಯಾ? ಕಾಂಗ್ರೆಸ್ಗಿದ್ಯಾ? BJPಗಿದ್ಯಾ? ಯಾರಿಗಿದೆ? ಆಮೇಲೆ ಹೇಳ್ತೀನಿ ಕೇಳಿ. ಇದೇ ಏನ್ ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ಹೇಳಕ್ ಬರ್ತಾ ಇದ್ದೀನಿ. ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಿ ಬರುವಂತ ಜನಗಳು ಮುಂದಿನ ದಿನಗಳಲ್ಲಿ ನೋಡ್ರಿ, 6 ತಿಂಗಳು ಬಿಟ್ಕೊಂಡು ಇದೇ ಚಲಪತಿ ಅವ್ರು ನಮ್ಗೆ ಕ್ವಶನ್ ಕೇಳ್ಬೇಕು. ಏನಣ್ಣ ನಿನ್ ಪಾರ್ಟಿ ಎಲ್ಲಿದೆಯಣ್ಣ ಅಂತ ಕೇಳ್ಬೇಕಲ್ಲ. ಮಂಜು ಅವ್ರು ಕೇಳ್ಬೇಕಲ್ಲ, ಸುಕುಮಾರ್ ಕೇಳ್ಬೇಕಲ್ಲ, ಆದಿಲ್ ಕೇಳ್ಬೇಕಲ್ಲ, ನಮ್ಮೂರ್ ಕೇಳ್ಬೇಕು ಈ ಪಾರ್ಟಿ ಎಲ್ಲಿದೆ ಅಂತ. ಇನ್ನು 6 ತಿಂಗಳು ಬಿಟ್ಕೊಂಡು ಕೇಳಿ. ಚುನಾವಣೆ ಬರ್ಬೇಕಲ್ವಾ? ಚುನಾವಣೆ ಬಂದಾಗ ತಾನೇ ಅದು ಶಕ್ತಿ ಸಾಮರ್ಥ್ಯ ತಿಳಿಸೋದು. ಚುನಾವಣೆ ಒಂದೇ. ನಮ್ಮ ಇವರು ಸೆಕ್ರೆಟರಿ ಅವ್ರು ಹೇಳ್ತಾರೆ, ಚುನಾವಣೆ ಒಂದೇ ಅಲ್ಲ, ಪ್ರತಿ ಒಂದು ಗ್ರಾಮದಲ್ಲೂ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮತ್ತೆ ಜನರ ಪರವಾಗಿ, ಮಕ್ಕಳ ಪರವಾಗಿ, ಎಜುಕೇಶನ್ ಪರವಾಗಿ ಹೋರಾಟ ಮಾಡೋದೇ ಈ ಪಾರ್ಟಿಯ ಮೂಲ ಸಿದ್ಧಾಂತ. ಹೋರಾಟದ ನಂತರವೇ ಅದೊಂದು ಭಾಗ ಅಷ್ಟೇ ಚುನಾವಣೆ ಸ್ಪರ್ಧೆ ಮಾಡ್ಲೇಬೇಕಂತಲ್ಲ. ನಾನು ಇವಾಗ ಚುನಾವಣೆ ಸ್ಪರ್ಧೆ ಮಾಡಲ್ಲಪ್ಪ ಹಂಗಂತೇಳಿ ಪಾರ್ಟಿ ಇಲ್ವಾ? ಇವತ್ತು ನಾನು ಸಿದ್ದಹಳ್ಳಿ ಶೇಖರ್ JDS ಅಲ್ಲಿದ್ನು, ಕಾಂಗ್ರೆಸ್ ಅಲ್ಲಿದ್ನು, ಮಂಜಣ್ಣ ಜೊತೆಲಿದ್ನು, ನಾಳೆ BJP ಜೊತೆಗೆ ಹೋದ್ನು, ಇವಾಗ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಹೋದ್ನು, ಅಥವಾ ನಾಳೆ ಸಮಾಜ್ ಪಾರ್ಟಿ ಜೊತೆ ಹೋದ್ನಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ವೆಂಕಟೇಶ್ ಅವರು ಇದ್ದಾರೆ, ಪುನ್ನಳ್ಳಿ ಶಂಕರ್ ಇದ್ದಾರೆ, ಶಿವು ಇದ್ದಾರೆ, ಎಲ್ಲ ಕಮ್ಯುನಿಸ್ಟ್ ಪಾರ್ಟಿ ಹೆಸರೇ ಬ್ರ್ಯಾಂಡ್. CPM ಗೋಪಾಲನ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗ ಏನಪ್ಪ, CPM ಗೋಪಾಲನ್ ಅವರೇ ಕಾಂಗ್ರೆಸ್ ಪಾರ್ಟಿ ಹೋದಾಗ CPM ಓಟ್ ಹೋತು ಅಂತ ಅನ್ಕೊಳ್ತಾರೆ. CPM ಪಾರ್ಟಿ ಇಲ್ವಾ? ಪಡ್ತಾವಲ್ವಾ? ನೋಡಿ ಬಾವುಟಗಳು ಬೆಳಗ್ಗೆಯಿಂದ ಎಷ್ಟು ಇಲ್ಲಿ ರಾರಾಜಿಸ್ತೇವೆ ಈ ರೋಡಲ್ಲಿ. ಇದು ಸ್ಯಾಂಪಲ್ ಪೀಸ್. ಒಂದು 6 ತಿಂಗಳು ಹೋಗ್ಲಿ, ಈ ತಾಲೂಕಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ನಮ್ಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ಸರ್, ಸಮಾಜ ಸೇವೆ ಮಾಡೋನಿಗೆ ರಾಜಕಾರಣಕ್ಕೂ ಸಂಬಂಧ ಇದೆಯಾ? ನಾನು ನಿಮ್ಮನ್ನು ಕ್ವಶನ್ ಮಾಡೋದು. ಸಮಾಜ ಸೇವೆ ಮಾಡೋವನಿಗೂ ರಾಜಕೀಯ ಮಾಡೋವನಿಗೂ ಸಂಬಂಧ ಇದೆಯಾ? ನಾನು ಸಮಾಜ ಸೇವೆ ಮಾಡೋದಕ್ಕೆ
ಹೋರಾಟ ಮಾಡ್ಲಿಕ್ಕೆ ಬಂದಂತವನು. ಚುನಾವಣೆ ರಾಜಕೀಯಕ್ಕೆ ನನಗೆ ಇಳಿದಿಲ್ಲ. ಆಮೇಲೆ ಅವ್ರ ಪಾರ್ಟಿ ಬೇರೆ, ನನ್ನ ಪಾರ್ಟಿ, ನನ್ನ ಸಿದ್ಧಾಂತ ಬೇರೆ. ಸೋಲು ಗೆಲುವು ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಅಭ್ಯರ್ಥಿ ಆಗಿರ್ಬೋದು, ಅದಿದ್ದೇ ಇರುತ್ತೆ. ಹಂಗಂತ ನೋಡೋಕೆ ನಮ್ಮ ಇವ್ರು ಹೇಳಿದ್ರು, ನಮ್ಮ ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಳ್ತಾ ಇದ್ದೆ, ಇಂಡಿಯಾ ಕೂಟಮಿಯಲ್ಲಿ ನಾವಿದ್ದೀವಿ, ಬಟ್ ಕಾಂಗ್ರೆಸ್ ಐಡಿಯಾಲಜಿ ಬೇರೆ, ಕಮ್ಯುನಿಸ್ಟ್ ಪಾರ್ಟಿ ಐಡಿಯಾಲಜಿ ಬೇರೆ, ಕೂಟಮಿ ಜೊತೆಲಿ ಇದೀವಿ ಅಷ್ಟೇ. ಸರ್ ಎಲ್ಲೋ ಒಂದ್ ಕಡೆ ನೀವ್ ಹೇಳ್ದಂಗೆ ಹ ನನಗೆ ಆ ಪಕ್ಷದಲ್ಲಿ ಇರಬಾರ್ದು ಅಂತ ಒಬ್ಬ ವ್ಯಕ್ತಿ ಈಗಿರೋ ನೀವು ಕ್ವಶನ್ ಕೇಳ್ಬೇಕಲ್ಲ. ನಾನು ಏನಾದ್ರು ಚುನಾವಣೆ ಸ್ಪರ್ಧೆ ಮಾಡ್ತೀನಿ, ನಾನು ಅಭ್ಯರ್ಥಿ ಅಂದಾಗ ಈ ಕ್ವಶನ್ ಕೇಳ್ಬೇಕಲ್ವಾ? ನನಗೆ ಇಲ್ಲಿ ಇದು ಕೊಟ್ಟಿಲ್ಲ ಅಂತ ನೀವೇ ಹೇಳಿದ್ರು. ಹೌದು. ಈಗ ಅದೇ ಸಮುದಾಯದಲ್ಲಿ ನೀವು ಇದ್ದಿಲ್ಲ, ಈ ಸಮುದಾಯದ ಒಡೆಯೋ ರೀತಿ ಏನಾದ್ರು ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ಸರ್ 35,000 ಹೋಟೆಲ್ ಸೋತೋಗಿರೋ ಪುಣ್ಯಾತ್ಮ ನನ್ನ ಒಬ್ಬನ ಕೈ ಸೋಲ್ಸಕ್ ಆಗುತ್ತೆ ಸರ್? ನೀವು ಹೇಳೋ ಮಾತು ಟೈಮ್ ಆಯ್ತು ಬಿಡಿ ಸರ್.